ನಮಸ್ಕಾರ. ಮುಖ್ಯಾಂಶಗಳು. ದೇಶಾದ್ಯಂತ ಕೋವಿಡ್ ಲಸಿಕೆ ಅಭಿಯಾನ, ಸೋಂಕು ನಿಯಂತ್ರಣಕ್ಕೆ ಕರ್ನಾಟಕ ಕೈಗೊಂಡಿರುವ ಕ್ರಮಗಳಿಗೆ ಪ್ರಧಾನಿ ಮೆಚ್ಚುಗೆ. ಮೇ ವೇಳೆಗೆ ಕೊರೋನಾ ಸೋಂಕು ಗರಿಷ್ಠ ಮಟ್ಟಕ್ಕೆ, ನಿಯಂತ್ರಣ ಪೂರಕ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಚರ್ಚೆ. ಡಾ ಕೆ ಸುಧಾಕರ್. ರಸಗೊಬ್ಬರ ದರ ಹೆಚ್ಚಳ, ನಾಳೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಧ್ಯಕ್ಷತೆಯಲ್ಲಿ ಸಭೆ. ಧಾರಣೆ ನಿಯಂತ್ರಣ ಕುರಿತು ಚರ್ಚೆ. ಬಿಸಿ ಪಾಟೀಲ್. ಬೇಸಿಗೆ ನಿರ್ವಹಣೆ, ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಅಗತ್ಯ ಕ್ರಮ, ಅರಣ್ಯ ವ್ಯಾಪ್ತಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಲು ಸೂಚನೆ. ಸಚಿವ ಅರವಿಂದ ಲಿಂಬಾವಳಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಲಸಿಕೆ ಉತ್ಸವ ಆರಂಭವಾಗಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೊರೋನಾ ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಲಸಿಕೆಯನ್ನು ಹಾಕಿಸಿಕೊಳ್ಳುವಂತೆ ದೇಶದ ಜನರಲ್ಲಿ ಮನವಿ ಮಾಡಿದ್ದಾರೆ. ಈ ಸಂಬಂಧ ನರೇಂದ್ರ ಮೋದಿ .inನಲ್ಲಿ ಲೇಖನವನ್ನು ಪ್ರಕಟಿಸಿರುವ ಮೋದಿ, ಮಹಾಮಾರಿ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ 4 ಪ್ರಮುಖ ಅಂಶಗಳನ್ನು ಪಾಲಿಸುವಂತೆ ಮನವಿ ಮಾಡಿದ್ದಾರೆ. ವ್ಯಕ್ತಿಗತ ಸ್ವಚ್ಛತೆಯ ಜೊತೆಯಲ್ಲೇ ಸಾಮಾಜಿಕ ಸ್ವಚ್ಛತೆಗೆ ಆದ್ಯತೆ ನೀಡಿ ಎಂದು ಅವರು ಕಿವಿಮಾತು ಹೇಳಿದ್ದಾರೆ. ನೀವು ಲಸಿಕೆ ಹಾಕಿಸಿಕೊಳ್ಳಿ, ಮತ್ತೊಬ್ಬರಿಗೂ ಲಸಿಕೆ ಹಾಕಿಸುವಲ್ಲಿ ಸಹಕಾರ ನೀಡಿ. ಚಿಕಿತ್ಸೆ ಬಗ್ಗೆ ಮಾಹಿತಿ ಇಲ್ಲದವರಿಗೆ ಸೂಕ್ತ ಮಾಹಿತಿ ನೀಡಿ, ಜಾಗೃತರಾಗಿರುವಂತೆ ಪ್ರೇರೇಪಣೆ ನೀಡಿ ಎಂದು ಹೇಳಿದ್ದಾರೆ. ಕಡ್ಡಾಯವಾಗಿ ಮಾಸ್ಕ್ ಧರಿಸಿ, ನೀವು ರಕ್ಷಿಸಿಕೊಳ್ಳಿ, ಮತ್ತೊಬ್ಬರನ್ನು ರಕ್ಷಿಸಿ ಮತ್ತು ಅವರಿಗೆ ಮಾಸ್ಕ್ ಧರಿಸುವಂತೆ ಮನವರಿಕೆ ಮಾಡಿಕೊಡಿ. ನಿಮ್ಮ ನೆರೆಹೊರೆಯಲ್ಲಿ ಯಾರಾದರೊಬ್ಬರಿಗೆ ಸೋಂಕು ತಗುಲಿದರೆ ಕೂಡಲೇ ಆ ಪರಿಸರವನ್ನು ಮೈಕ್ರೋ ಕಂಟೈನ್ಮೆಂಟ್ ವಲಯವನ್ನಾಗಿ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವಾಗಬೇಕು. ಈ ಜವಾಬ್ದಾರಿಯನ್ನು ಎಲ್ಲರೂ ವಹಿಸಿಕೊಳ್ಳಬೇಕು ಎಂದು ಪ್ರಧಾನಿ ದೇಶದ ಜನತೆಗೆ ಮನವಿ ಮಾಡಿದ್ದಾರೆ. ಇದೊಂದು ಬಹುದೊಡ್ಡ ಲಸಿಕೆ ಅಭಿಯಾನವಾಗಿದ್ದು ಪ್ರತಿಯೊಬ್ಬರಿಗೂ ಲಸಿಕೆ ಲಭ್ಯವಾಗಬೇಕು. ಈ ಹಿನ್ನೆಲೆಯಲ್ಲಿ ಒಂದೇ ಒಂದು ಲಸಿಕೆಯೂ ಸಹ ವ್ಯರ್ಥವಾಗದಂತೆ ನೋಡಿಕೊಳ್ಳಬೇಕು ಎಂದು ಕರೆ ನೀಡಿರುವ ಅವರು, ಅಗತ್ಯವಿದ್ದರೆ ಮಾತ್ರ ಮನೆಯಿಂದ ಹೊರಬನ್ನಿ, ಮಾಸ್ಕ್ ಧರಿಸುವುದು ಸೇರಿದಂತೆ ಇನ್ನಿತರೆ ನಿಯಮಗಳನ್ನು ಪಾಲಿಸಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿ ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಕೈಗೊಳ್ಳುತ್ತಿರುವ ಕ್ರಮಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಕುರಿತು ಟ್ವೀಟ್ ಸಂದೇಶದಲ್ಲಿ ಯಡಿಯೂರಪ್ಪ, ರಾಜ್ಯ ಸರ್ಕಾರ ಕೋವಿಡ್-19 ನಿಯಂತ್ರಣಕ್ಕೆ ಹಲವು ಅಗತ್ಯ ಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದು, ಈ ಹಿಂದಿನ ವರ್ಚುವಲ್ ಸಭೆಯಲ್ಲಿಯೂ ಪ್ರಧಾನಿ ಮೈಕ್ರೋ ಕಂಟೈನ್ಮೆಂಟ್ ವಲಯಗಳ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತೆ ತಿಳಿಸಿದ್ದರು. ಇಂದು ಕೂಡ ಮೈಕ್ರೋ ಕಂಟೈನ್ಮೆಂಟ್ ವಲಯಗಳನ್ನು ಸೂಕ್ಷ್ಮವಾಗಿ ಗಮನಿಸುವಂತೆ ಸೂಚಿಸಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಪ್ರಧಾನಿ ಕೋವಿಡ್ ನಿಯಂತ್ರಣಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಿರುವ ಕ್ರಮಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಎಂದು ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಕೊರೋನಾ 2ನೇ ಅಲೆ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ವಿಧಾನಸೌಧದಲ್ಲಿ ಇಂದು ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಯಿತು. ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಆರೋಗ್ಯ ಇಲಾಖೆಯ ಆಯುಕ್ತರು, ರಾಷ್ಟ್ರೀಯ ಆರೋಗ್ಯ ಮಿಷನ್ ನಿರ್ದೇಶಕರು ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಡಾ ಕೆ ಸುಧಾಕರ್ ಬೆಂಗಳೂರು ಹಾಗೂ ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಸ್ತುತ ಸ್ಥಿತಿಗತಿ, ಸೋಂಕು ಹರಡುವಿಕೆ ತಡೆಗಟ್ಟಲು ಅನುಸರಿಸಬೇಕಾದ ಕ್ರಮಗಳು ಸೇರಿದಂತೆ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚಿಸಿ ತಜ್ಞರ ಅಭಿಪ್ರಾಯ ಪಡೆಯಲಾಯಿತು ಎಂದು ತಿಳಿಸಿದ್ದಾರೆ. ಮೇ ಮೊದಲ ವಾರದಲ್ಲಿ ಸೋಂಕು ಗರಿಷ್ಠ ಮಟ್ಟ ತಲುಪುವ ಸಾಧ್ಯತೆ ಇದ್ದು, ಮೇ ಅಂತ್ಯದ ವೇಳೆಗೆ ಸ್ವಲ್ಪ ಕಡಿಮೆಯಾಗಬಹುದು. ಹೆಚ್ಚು ಪ್ರಕರಣಗಳು ವರದಿಯಾದರೆ ಅದಕ್ಕೆ ಪೂರಕವಾಗಿ ಕೈಗೊಳ್ಳಬೇಕಾದ ವೈದ್ಯಕೀಯ ಸೌಲಭ್ಯಗಳ ಕುರಿತು ಚರ್ಚಿಸಲಾಗಿದೆ. ಗಡಿ ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಾಗಿ ಪ್ರಯಾಣಿಕರನ್ನು ಪರೀಕ್ಷಿಸುವಂತೆ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿದ್ದು, ವರದಿಯನ್ನು ಮುಖ್ಯಮಂತ್ರಿಗಳಿಗೆ ನೀಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಟೆಲಿ ಐಸಿಯು ವ್ಯವಸ್ಥೆಯನ್ನು ಬಲಗೊಳಿಸಬೇಕಿದ್ದು, ಆರ್ಥಿಕ ಚಟುವಟಿಕೆಗಳಿಗೆ ತೊಂದರೆಯಾಗುವ ಯಾವುದೇ ಸಲಹೆಗಳ ಕುರಿತು ಪ್ರಸ್ತಾಪವಾಗಿಲ್ಲ ಎಂದು ವಿವರಿಸಿದರು. ರಾಜ್ಯದಲ್ಲಿ ಈವರೆಗೆ 61 ಲಕ್ಷ ಮಂದಿ ಕೋವಿಡ್ ಲಸಿಕೆ ಪಡೆದಿದ್ದು, ಈ ಪೈಕಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ವಿಶೇಷ. ಜನರು ಜಾಗೃತರಾದರೆ ಲಾಕ್ಡೌನ್ ಅಥವಾ ಆರ್ಥಿಕ ಚಟುವಟಿಕೆ ನಿರ್ಧರಿಸುವ ಅಗತ್ಯವಿಲ್ಲ ಎಂದು ಅವರು ತಿಳಿಸಿದ್ದಾರೆ. ದೇಶದಲ್ಲಿ ಕೋವಿಡ್-19 ಪ್ರಕರಣಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರೆಮ್ಡಿಸಿವಿರ್ ಔಷಧ ಮತ್ತು ಇಂಜೆಕ್ಷನ್ನ ರಫ್ತು ನಿಷೇಧಿಸಲಾಗಿದೆ. ಈ ಸಂಬಂಧ ಇಂದು ಆದೇಶ ಹೊರಡಿಸಿರುವ ಕೇಂದ್ರ ಸರ್ಕಾರ, ದೇಶದಲ್ಲಿ ಕೋವಿಡ್-19 ಪರಿಸ್ಥಿತಿ ಸುಧಾರಣೆ ಆಗುವವರೆಗೆ ಈ ನಿಷೇಧ ಜಾರಿಯಲ್ಲಿರುತ್ತದೆ ಎಂದು ತಿಳಿಸಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್-19 2ನೇ ಅಲೆ ಕ್ಷಿಪ್ರಗತಿಯಲ್ಲಿ ಹರಡುತ್ತಿದೆ. ಎಲ್ಲೆಡೆ ಲಸಿಕೆ ಅಭಿಯಾನ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಎಲ್ಲಿಯೂ ಲಸಿಕೆ ಮತ್ತು ಔಷಧದ ಕೊರತೆ ಎದುರಾಗಬಾರದು ಎಂಬ ಉದ್ದೇಶದಿಂದ
ಸರ್ಕಾರ ರೆಮ್ಡಿಸಿವಿರ್ ಇಂಜೆಕ್ಷನ್ ಮತ್ತು ರೆಮ್ಡಿಸಿವಿರ್ ಆಕ್ಟಿವ್ ಫಾರ್ಮಾಸ್ಯುಟಿಕಲ್ ಇಂಗ್ರೀಡಿಯೆಂಟ್ಸ್ ರಫ್ತನ್ನು ನಿಷೇಧಿಸಿದೆ. ದೇಶದಲ್ಲಿ ಕೋವಿಡ್ ಲಸಿಕೆ ವಿತರಣೆಯಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಲಾಗಿದೆ. ವಿಶ್ವದ ಅತಿದೊಡ್ಡ ಲಸಿಕೆ ಅಭಿಯಾನವನ್ನು ದೇಶಾದ್ಯಂತ ಆರಂಭಿಸಿದ ಕೇವಲ 85 ದಿನಗಳಲ್ಲಿ 10 ಕೋಟಿಗೂ ಅಧಿಕ ಮಂದಿಗೆ ಲಸಿಕೆ ವಿತರಣೆ ಮಾಡುವುದರೊಂದಿಗೆ ಭಾರತ ದಾಖಲೆ ನಿರ್ಮಿಸಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಭಾರತದಲ್ಲಿ 100 ಮಿಲಿಯನ್ ಕೋವಿಡ್-19 ಲಸಿಕೆ ನೀಡಿದ್ದರೆ ಇಷ್ಟೇ ಅವಧಿಯಲ್ಲಿ ಅಮೆರಿಕ 92 ಮಿಲಿಯನ್ ಹಾಗೂ ಚೈನಾ 61 ಮಿಲಿಯನ್ ಡೋಸ್ ನೀಡಿದೆ ಎಂದು ಸಚಿವಾಲಯ ತಿಳಿಸಿದೆ. 45 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಹಾಗೂ ನೌಕರರು ಕಾರ್ಯನಿರ್ವಹಿಸುವ ಸ್ಥಳದಲ್ಲೇ ಲಸಿಕೆ ನೀಡಿಕೆಗೆ ಅನುಮತಿ ನೀಡಿರುವುದು ಸೇರಿದಂತೆ ಹಲವು ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿರುವ ಪರಿಣಾಮ ಅಭಿಯಾನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದು ಸಚಿವಾಲಯ ಹೇಳಿದೆ. ದೇಶಾದ್ಯಂತ ಏಪ್ರಿಲ್ 14ರವರೆಗೆ ಕೊರೋನಾ ಲಸಿಕೋತ್ಸವ ಅಭಿಯಾನ ಆರಂಭವಾಗಿದ್ದು, ಚಿಕ್ಕಬಳ್ಳಾಪುರ ನಗರದಲ್ಲಿ ಮಹಿಳೆಯರಿಗಾಗಿ ಕೊರೋನಾ ಚುಚ್ಚುಮದ್ದು ನೀಡಲು ತೆರೆಯಲಾಗಿರುವ ಪಿಂಕ್ ಬೂತ್ ಅನ್ನು ಜಿಲ್ಲಾಧಿಕಾರಿ ಆರ್ ಲತಾ ಇಂದು ಉದ್ಘಾಟಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಅವರು ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಕೊರೋನಾ ಲಸಿಕೆಯ ಪಿಂಕ್ ಬೂತ್ಗಳನ್ನು ತೆರೆಯಲಾಗಿದೆ. ಪ್ರತಿದಿನ 7 ರಿಂದ 8 ಸಾವಿರ ಅರ್ಹ ನಾಗರಿಕರಿಗೆ ಲಸಿಕೆ ಹಾಕಲಾಗುತ್ತಿದೆ. ನಾಳೆಯಿಂದ ಸರ್ಕಾರಿ ಕಚೇರಿಗಳಲ್ಲಿಯೂ ಲಸಿಕೆ ಹಾಕುವ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಏನು ಜುಡಿಷಿನಲ್ಲಿ ಯಾರು ಇರ್ಬೋದು, ಜಡ್ಜಸ್ ಆಗಿರ್ಬೋದು ಅಥವಾ ವಕೀಲರಾಗಿರ್ಬೋದು, ಅವರು ಮತ್ತು ಅವ್ರ ಫ್ಯಾಮಿಲಿನಲ್ಲಿ ಯಾರು ಎಲಿಜಿಬಲ್ ಇರ್ತಾರೆ. ಯಾಕಂದ್ರೆ ಕೆಲವರು ವಕೀಲರು ಅವ್ರು 45 ವರ್ಷದಿಂದ ಕಡಿಮೆ ಇರ್ಬೋದು, ಅವ್ರ ಫ್ಯಾಮಿಲಿನಲ್ಲಿ ಅವ್ರ ತಂದೆ ತಾಯಿ ಇರ್ಬೋದು. ಸೊ ಅವರನ್ನು ಕರ್ಕೊಂಡು ಬರ್ಬೋದು. ಅವರಿಗೇನೆ 45 ವರ್ಷ ಆಗಿದ್ರೆ ಮೇಲ್ಪಟ್ಟಿದ್ರೆ ಅವರು ಕೂಡ ವ್ಯಾಕ್ಸಿನೇಷನ್ ಆಗ್ಬೋದು. ಆದ್ರೆ ಇದರಲ್ಲಿ ಎಲ್ಲರೂ ಭಯ ಪಡುವಂತ ಡಿಡಿ ನ್ಯೂಸ್ನೊಂದಿಗೆ ಲಸಿಕೆ ಪಡೆದ ವಿಜಯ, ಕೋವಿಡ್ ಚುಚ್ಚುಮದ್ದಿನಿಂದ ಯಾವುದೇ ಅಡ್ಡ ಪರಿಣಾಮವಿಲ್ಲ. ಮಹಿಳೆಯರಿಗಾಗಿ ಪಿಂಕ್ ಬೂತ್ ತೆರೆದಿರುವುದು ಸಂತಸದ ಸಂಗತಿ ಎಂದು ತಿಳಿಸಿದರು. ಜೊತೆಗೆ ಇನ್ನೊಂದು ತಿಂಗಳಾದ್ಮೇಲೆ 2ನೇ ವ್ಯಾಕ್ಸಿನ್ ಹಾಕಿಸ್ಕೋಬೇಕು. ಇದಾದ್ರೆ ಪ್ರತಿಯೊಬ್ಬರು ವ್ಯಾಕ್ಸಿನ್ ಹಾಕಿಸ್ಕೊಂಡ್ರು ಕೂಡ ತಮ್ಮ ಕಾಳಜಿನ ತಗೋಬೇಕು, ಮಾಸ್ಕ್ ಹಾಕ್ಕೋಬೇಕು, ಸ್ಯಾನಿಟೈಸರ್ ಹಾಕ್ಕೋಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಎಲ್ಲರೂ ತಮ್ಮ ಜಾಗೃತಿಯನ್ನು ತಗೊಂಡ್ರೆ ಪ್ರತಿಯೊಬ್ಬರು ಈ ಮಹಾಮಾರಿನ ಓಡಿಸ್ಬೋದು ಅಂತ ನಾನು ಅನ್ಕೊಳ್ತೀನಿ. ನಮ್ಮ ಪೊಲೀಸವರೆಲ್ಲ ಹೆಸರುಗಳೆಲ್ಲ ಬರ್ಕೊಂಡು ಸ್ಥಳೀಯರಾದ ಪದ್ಮಾವತಿ, ಲಸಿಕೆಯಿಂದ ಯಾವುದೇ ಅಡ್ಡ ಪರಿಣಾಮಗಳು ಇಲ್ಲದಿರುವುದರಿಂದ ಹೆಚ್ಚಿನ ಸಂಖ್ಯೆಯ ಅರ್ಹ ನಾಗರಿಕರು ಚುಚ್ಚುಮದ್ದು ಪಡೆಯಬೇಕು ಎಂದು ಅಭಿಪ್ರಾಯಪಟ್ಟರು. ಇಟ್ಕೊಂಡಿದ್ದಾರೆ, ಇದು ಲಸಿಕೆ ಹಾಕ್ಕೊಂಡ್ರೆ ಏನೋ ತೊಂದರೆ ಆಗತ್ತಂತೆ, ಸೈಡ್ ಎಫೆಕ್ಟ್ ಆಗುತ್ತೆ, ಅದರಿಂದ ಹಾಕ್ಸ್ಕೊಳ್ಳೋದು ಬೇಡ ಅಂತ ಕೆಲವರು ಹಂಗೆ ಇದ್ದೋಗಿದ್ದಾರೆ ಸರ್. ಅದು ತಪ್ಪು ಕಲ್ಪನೆ. ದಯವಿಟ್ಟು ಎಲ್ಲರೂ ಬಂದು ಹಾಕ್ಸ್ಕೊಂಡ್ರೆ ಒಳ್ಳೆಯದು. ನಮ್ಮ ಒಂದು ಮುಂಜಾಗ್ರತೆ ಕ್ರಮ ಸರ್ ಒಳ್ಳೆಯದಾಗುತ್ತೆ. ನಂಜಮ್ಮ, ಕೊರೋನಾ ನಿಯಂತ್ರಣಕ್ಕೆ ಲಸಿಕೆ ಪಡೆಯುವುದು ಅತ್ಯವಶ್ಯ. ಈ ನಿಟ್ಟಿನಲ್ಲಿ ಯಾವುದೇ ಅಡ್ಡ ಪರಿಣಾಮವಿಲ್ಲದ ಕೋವಿಡ್ ಲಸಿಕೆಯನ್ನು ತಾವು ಪಡೆದಿರುವುದಾಗಿ ತಿಳಿಸಿದರು. ಇಲ್ಲ, ನಾವು ಮಾಸ್ಕ್ ಎಲ್ಲೋದ್ರೆ ಆಚೆ ಬಂದರೆ ಕಂಪಲ್ಸರಿ ನಾವು ಮಾಸ್ಕ್ ಬಳಸ್ತೀವಿ ಸರ್. ಬಳಸ್ತಿರೋ ಮಾತ್ರ ಆಚೆ ಬರೋದಿಲ್ಲ. ಅದೇ ಮಾಸ್ಕ್ ಹಾಕ್ಕೊಂಡೇ ಇರಬೇಕು, ಅಂತರ ಕಾಯ್ದುಕೊಳ್ಬೇಕು. ಬೇರೆ ಎಲ್ಲ ನಾವು ಹೋದಾಗೂ ಅಂತರ ಇದು ಪಾಲಿಸಿದ್ರೆ ನಮಗೆ ಒಳ್ಳೆಯದಾಗುತ್ತೆ. ರಸಗೊಬ್ಬರ ದರ ಹೆಚ್ಚಳ ಹಿನ್ನೆಲೆಯಲ್ಲಿ ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಅಧ್ಯಕ್ಷತೆಯಲ್ಲಿ ನಾಳೆ ಸಭೆ ನಿಗದಿಯಾಗಿದೆ. ಈ ಸಭೆಯಲ್ಲಿ ಪೂರಕ ಪರಿಹಾರ ದೊರೆಯುವ ವಿಶ್ವಾಸವಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಕಲಬುರಗಿಯಲ್ಲಿ ಇಂದು ಹೇಳಿದ್ದಾರೆ. ಸಚಿವರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಆನಂದ್ ಸಿಂಗ್ ಮತ್ತು ಮುರುಗೇಶ್ ನಿರಾಣಿ ಅವರೊಂದಿಗೆ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡ ಬಿಸಿ ಪಾಟೀಲ್, ರಸಗೊಬ್ಬರ ಉತ್ಪಾದನೆಗೆ ಬೇಕಾಗುವ ರಾಸಾಯನಿಕಗಳ ದರ ತೀವ್ರಗತಿಯಲ್ಲಿ ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಹಾಗೂ ಆಫ್ರಿಕಾ ಸೇರಿದಂತೆ ವಿದೇಶಗಳಿಂದ ಆಮದಾಗುವ ಕಚ್ಚಾ ರಾಸಾಯನಿಕಗಳ ದರ ಹೆಚ್ಚಳ ಕಾರಣದಿಂದ ದೇಶದಲ್ಲಿ ರಸಗೊಬ್ಬರ ದರ ಏರಿಕೆಯಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಬೇಡಿಕೆ ಇರುವ ರಸಗೊಬ್ಬರದ ಅಗತ್ಯ ದಾಸ್ತಾನು ಹಾಗೂ ಪೂರೈಕೆಗೆ ಕ್ರಮ ವಹಿಸಲಾಗಿದೆ. ಕಲಬುರಗಿ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್, ಫಸಲ್ ಬಿಮಾ ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಪ್ರಗತಿದಾಯಕವಾಗಿವೆ. ನೀರಿನ ಸದ್ಬಳಕೆಗೆ ಆದ್ಯತೆ ನೀಡಿ ಕೃಷಿ ಸಿಂಚಾಯಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ ಎಂದರು. ಶಾಲಾ ಮಕ್ಕಳಿಗೆ ನೀಡಲಾಗುವ ಮಧ್ಯಾಹ್ನದ ಬಿಸಿಯೂಟದಲ್ಲಿ ಸಿರಿಧಾನ್ಯಗಳಾದ ನವಣೆ, ರಾಗಿ, ತೊಗರಿ ನೀಡಲು ಸಚಿವ ಸಂಪುಟ ಉಪಸಮಿತಿಯಲ್ಲಿ ಚರ್ಚೆ ನಡೆದಿದ್ದು, ಮುಂದಿನ ದಿನಗಳಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು.
ಗೊಬ್ಬರ ಕೂಡ ಇವತ್ತು ಮುಂಗಾರು ಹಂಗಾಮಿಗೆ 1,90,395 ಮೆಟ್ರಿಕ್ ಟನ್ ಬೇಡಿಕೆ ಇದೆ. ಈಗಾಗಲೇ ನಮ್ಮಲ್ಲಿ ಬಫರ್ ಸ್ಟಾಕ್ನಲ್ಲಿ ಕೂಡ ಇದೆ ಮತ್ತು ಉಳಿದಂಥ ಗೊಬ್ಬರ ಬೇಡಿಕೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಮೂರು ತಿಂಗಳಲ್ಲಿ ಹಣ ಡಬಲ್. ವಾಹ್, ಫಾಸ್ಟ್ ಮತ್ತೆ ಹೈ ರಿಟರ್ನ್ಸ್ ಕೂಡ. ಎಂತ ಸ್ಕೀಮ್ ಅದು? ನಿನ್ನೆ ಇರ್ಲಿಲ್ಲ, ನಾಳೆ ತನಕ ಇರೋದು ಇಲ್ಲ. ನೀನ್ ಯಾವತ್ತಾದ್ರೂ 5 ಓವರ್ನಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ಯಾ? ಇಂಥ ಸ್ಕೀಮ್ ನ ದುರಾಸೆಗೆ ಬಿದ್ದು ಮೋಸ ಹೋಗಬಹುದು. RBI ಹೇಳ್ತಿದೆ, ನಿಮ್ಮ ಹಣ ಸುರಕ್ಷಿತವಾಗಿಡಿ, ಜಾಣತನದಿಂದ ಹೂಡಿಕೆ ಮಾಡಿ. ಹೆಚ್ಚು ರಿಟರ್ನ್ಸ್ ನ ಹಿಂದೆ ಓಡಿದ್ರೆ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಮತ್ತೆ ಫಾಸ್ಟ್ ರಿಟರ್ನ್ಸ್ ನಿಂದ ಬಚಾವಾಗಿ. ಫಾಸ್ಟ್ ಬಾಲಿಂಗ್ ನಿಂದಲೂ RBI ಹೇಳುತ್ತಿದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಬೇಸಿಗೆ ಸಂದರ್ಭದಲ್ಲಿ ಕಾಡು ಪ್ರಾಣಿಗಳಿಗೆ ನೀರಿನ ಕೊರತೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಅರಣ್ಯ ಮತ್ತು ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಸಚಿವ ಅರವಿಂದ ಲಿಂಬಾವಳಿ ಮೈಸೂರಿನಲ್ಲಿ ಇಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು, ಈಗಾಗಲೇ ರಾಜ್ಯದ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು, ಅರಣ್ಯ ವ್ಯಾಪ್ತಿಯಲ್ಲಿರುವ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಂತೆ ಸೂಚಿಸಲಾಗಿದೆ ಎಂದರು. ಅಭಯಾರಣ್ಯಗಳಲ್ಲಿ ಕಾಡ್ಗಿಚ್ಚು ಉಂಟಾಗಿರುವ ಘಟನೆಗಳು ರಾಜ್ಯದಲ್ಲಿ ಇದುವರೆಗೂ ದೃಢಪಟ್ಟಿಲ್ಲ. ಆದರೆ ಮುಂಜಾಗ್ರತೆಯೊಂದಿಗೆ ಅಧಿಕಾರಿಗಳು ಕಾಡ್ಗಿಚ್ಚು ನಿಯಂತ್ರಣ ಪರಿಸ್ಥಿತಿಯನ್ನು ನಿಭಾಯಿಸಲು ಸಜ್ಜಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಮೃಗಾಲಯಗಳಿಗೆ ಪ್ರವಾಸಿಗರ ನಿರ್ಬಂಧ ಕುರಿತು ಯಾವುದೇ ಚಿಂತನೆ ಸರ್ಕಾರದ ಮುಂದಿಲ್ಲ. ಪರಿಸ್ಥಿತಿ ಕೈಮೀರಿದರೆ ಈ ಕುರಿತು ಆರೋಗ್ಯ ಇಲಾಖೆಯೊಂದಿಗೆ ಸಮಾಲೋಚನೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬಂಡೀಪುರದಲ್ಲಿ ಅಲ್ಲಿಯ ಅಧಿಕಾರಿಗಳ ಜೊತೆಗೆ ಅದರ ಅಭಿವೃದ್ಧಿ ದೃಷ್ಟಿಯಿಂದ, ಸಮಸ್ಯೆಗಳ ದೃಷ್ಟಿಯಿಂದ ಚರ್ಚೆ ಮಾಡೋದಿದೆ. ಹೌದು, ನಿನ್ನೆ ನಾನೊಂದು ಕಾರ್ಯಕ್ರಮದಲ್ಲಿ ವಿನಂತಿ ಮಾಡಿಕೊಂಡೆ, ವಿಶೇಷವಾಗಿ ಕಾಡಲ್ಲಿರ್ತಕ್ಕಂಥ ಕೆರೆಗಳು ಮತ್ತು ಹೊಂಡಗಳ ಅಭಿವೃದ್ಧಿ ಆಗಬೇಕು. ಆ ದೃಷ್ಟಿಯಿಂದ ಈ ವರ್ಷದ ಬಜೆಟ್ನಲ್ಲಿ ಒಂದಿಷ್ಟು ದುಡ್ಡು ಕೊಟ್ಟಿದ್ದಾರೆ. ಜನರಿಂದನೂ ಅನೇಕ ಜನ NGOಗಳು ಇದಕ್ಕೆ ಕೈ ಜೋಡ್ಸೋಕೆ ರೆಡಿ ಇದ್ದಾರೆ ಮತ್ತು ಕಂಪ್ನಿಗಳು, ಕಾರ್ಪೊರೇಟ್ ಕಂಪ್ನಿಗಳು CSR ಫಂಡನ್ನ ಕೊಡೋಕ್ಕೆ ರೆಡಿ ಇದ್ದಾರೆ. ಅದನ್ನು ಲಿಸ್ಟ್ ಮಾಡ್ತಾಯಿದ್ದೀವಿ. ಯಾರ್ಯಾರು ಆ ರೀತಿಯ ಡೋನರ್ಸ್ ಬರ್ತಾರೆ, ಅದರಿಂದ ಅದನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಯೋಜನೆಯನ್ನು ರೂಪಿಸ್ತಾ ಇದ್ದೀವಿ. ರಾಜ್ಯದಲ್ಲಿ ರಸ್ತೆ ಸಾರಿಗೆ ನೌಕರರ ಮುಷ್ಕರ 5ನೇ ದಿನವೂ ಮುಂದುವರೆದಿದ್ದು, ಸೀಮಿತ ಬಸ್ ಸೇವೆಗಳು ಕಾರ್ಯಾಚರಣೆ ಮಾಡುತ್ತಿವೆ. ಮುಷ್ಕರಕ್ಕೆ ಪ್ರಚೋದನೆ ನೀಡಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಬೆದರಿಕೆಯೊಡ್ಡಿ ಬಸ್ಗಳ ಕಾರ್ಯಾಚರಣೆಗೆ ಅಡ್ಡಿಪಡಿಸುತ್ತಿರುವವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಶಿವಯೋಗಿ ಸಿ ಕಳಸದ್ ತಿಳಿಸಿದ್ದಾರೆ. ಸಾರ್ವಜನಿಕರಿಗೆ ಸಾರಿಗೆ ಸೇವೆ ಒದಗಿಸುವಲ್ಲಿ ತೊಂದರೆ ಮಾಡುತ್ತಿರುವವರನ್ನು ಅಂತರ ನಿಗಮ ವರ್ಗಾವಣೆಗೆ ಪರಿಗಣಿಸದಿರಲು ತೀರ್ಮಾನಿಸಲಾಗಿದೆ. ಈಗಾಗಲೇ ಕೋರಿಕೆ ಮೇರೆಗೆ ವರ್ಗಾವಣೆಗೊಂಡಿರುವ ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗದೇ ಇದ್ದಲ್ಲಿ ಅಂತಹವರ ವರ್ಗಾವಣೆ ಆದೇಶವನ್ನು ಸಹ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಕ್ಷೇತ್ರ ವ್ಯಾಪ್ತಿಯ ಮುದಗಲ್ನಲ್ಲಿಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ವಿವಿಧ ಸಮುದಾಯಗಳ ಮುಖಂಡರೊಂದಿಗೆ ಸಭೆ ನಡೆಸಿದರು. ಸಚಿವ ಸಿಸಿ ಪಾಟೀಲ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ರೇಣುಕಾಚಾರ್ಯ, ಶಾಸಕರಾದ ರಾಜುಗೌಡ, ಮುನಿರತ್ನ, ಎಎಸ್ ಪಾಟೀಲ್ ನಡಹಳ್ಳಿ, ಪಕ್ಷದ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಯಡಿಯೂರಪ್ಪ, ಕ್ಷೇತ್ರದಲ್ಲಿ ಬಿಜೆಪಿ ಪರ ವಾತಾವರಣವಿದ್ದು ನಿಶ್ಚಿತವಾಗಿ ಪಕ್ಷದ ಅಭ್ಯರ್ಥಿ ಗೆಲುವು ಸಾಧಿಸಲಿದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ಮೇರೆಗೆ ಅನುದಾನ ಒದಗಿಸಲಾಗುವುದು ಎಂದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವ ನೀರಾವರಿ ಯೋಜನೆಗಳು, ಬೆಂಬಲ ಬೆಲೆಯಲ್ಲಿ ಕೃಷಿ ಉತ್ಪನ್ನ ಖರೀದಿ ಯೋಜನೆ ಹಾಗೂ ಹಲವು ರೈತ ಸ್ನೇಹಿ ಚಿಂತನೆಗಳು ಸಾಕಾರಗೊಂಡಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಗತಿ ಸಾಧಿಸುವ ವಿಶ್ವಾಸವಿದೆ ಎಂದರು. ನಾನು ನಿಮ್ಮನ್ನ ಓಟ್ ಕೇಳಲ್ಲ, ನೀವು
ನೂರಾರು ಜನರನ್ನ ಮನವೊಲಿಸಿ ಓಟನ್ನ ಕೊಡಿಸ್ಬೇಕು ಅಂತ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಮ್ಮವರು ನಮಗೆ ಓಟ್ ಕೊಡಿ ಅಂತ ಕೇಳೋದು ದೊಡ್ಡದಲ್ಲ, ಆದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗದ ಬಂಧುಗಳನ್ನು ಹೋಗಿ ಭೇಟಿ ಮಾಡಿ, ನಮ್ಮ ಅಣ್ಣ ತಮ್ಮಂದಿರನ್ನ, ತಾಯಿಯಂದನ್ನ ಭೇಟಿ ಮಾಡಿ 17ನೇ ತಾರೀಕು ಮತದಾನ ಕೇಂದ್ರಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನರನ್ನ ಕರ್ಕೊಂಡು ಬಂದು 100ಕ್ಕೆ 75-80 ಭಾಗ ವೋಟ್ ಆಗುವಂತೆ ನೋಡ್ಕೊಳ್ಳುವಂತಹದ್ದು ನಮ್ಮ ವೀರಶೈವ ಲಿಂಗಾಯತ ಸಮಾಜದ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಆ ಕೆಲಸವನ್ನು ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬಂಧುಗಳೇ. ರಾಜ್ಯದಲ್ಲಿ ಉಪಚುನಾವಣೆ ನಡೆಯುತ್ತಿರುವ ಎಲ್ಲ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ನಿಶ್ಚಿತ ಎಂದು ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಕಲಬುರಗಿಯಲ್ಲಿ ಇಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಉಪಚುನಾವಣೆ ಬಳಿಕ ಕಾಂಗ್ರೆಸ್ ಮತ್ತಷ್ಟು ಹಿನ್ನಡೆ ಅನುಭವಿಸಲಿದೆ. ನೈತಿಕ ರಾಜಕಾರಣದ ಬಗ್ಗೆ ಮಾತನಾಡುವ ಕೆಪಿಸಿಸಿ ಅಧ್ಯಕ್ಷರು ತಮ್ಮ ವಿಚಾರಗಳಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರದಿರುವುದು ವಿಷಾದನೀಯ. ರಾಷ್ಟ್ರೀಯ ಹಿತಾಸಕ್ತಿಗೆ ಕಾಂಗ್ರೆಸ್ ವಿರುದ್ಧವಾಗಿದೆ ಎಂದು ದೂರಿದರು. ಶಿರಾದಲ್ಲಿ ಗೆಲುವು ನಮ್ಮದೇ, ಸಿದ್ದರಾಮಯ್ಯನವರ ಹೇಳಿಕೆ. ಏನಾಯಿತು ಫಲಿತಾಂಶ? 13,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಬಿಜೆಪಿ ಗೆಲ್ತು. 17 ಕ್ಷೇತ್ರಗಳ ಚುನಾವಣೆಯಲ್ಲಿ 15ರಲ್ಲಿ ಬಿಜೆಪಿ ಗೆಲುವು. ಇದು ಅಷ್ಟೇ. ಈ ಉಪಚುನಾವಣೆಯ ನಂತರವೂ ಅವರು ಖಾಲಿ ಡಬ್ಬ ಅನ್ನೋದು ಸಾಬೀತಾಗತ್ತೆ. ದೇಶದಲ್ಲಿ ಕಳೆದ 24 ಗಂಟೆಗಳಲ್ಲಿ 1,52,879 ಹೊಸ ಕೋವಿಡ್-19 ಪ್ರಕರಣಗಳು ಬೆಳಕಿಗೆ ಬಂದಿವೆ. 90,584 ಮಂದಿ ಚೇತರಿಸಿಕೊಂಡಿದ್ದು 839 ಮಂದಿ ಮೃತಪಟ್ಟಿದ್ದಾರೆ. ಇದರೊಂದಿಗೆ ದೇಶದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ 1,33,58,805ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಇದುವರೆಗೆ 1,20,81,443 ಮಂದಿ ಗುಣಮುಖರಾಗುವುದರೊಂದಿಗೆ ಚೇತರಿಕೆ ಪ್ರಮಾಣ ಶೇಕಡಾ 90.44ಕ್ಕೆ ಏರಿಕೆಯಾಗಿದೆ. ಒಟ್ಟು 11,08,087 ಸಕ್ರಿಯ ಪ್ರಕರಣಗಳಿದ್ದು ಶೇಕಡಾ 8.29ರಷ್ಟಿದೆ. ಇದುವರೆಗೆ 1,69,275 ಮಂದಿ ಮೃತಪಟ್ಟಿದ್ದು ಈ ಪ್ರಮಾಣ ಶೇಕಡಾ 1.27ರಷ್ಟಿದೆ. ಇದುವರೆಗೆ 10,15,95,147 ಮಂದಿಗೆ ಲಸಿಕೆ ನೀಡಲಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಸಮಾಜ ಸುಧಾರಕ, ಮಹಿಳಾ ಶಿಕ್ಷಣ ಕುರಿತು ವಿಶೇಷ ಕಾಳಜಿ ಹೊಂದಿದ್ದ ಮಾನವತಾವಾದಿ ಜ್ಯೋತಿಬಾ ಫುಲೆ ಅವರ ಜಯಂತಿಯನ್ನು ಇಂದು ದೇಶಾದ್ಯಂತ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಟ್ವೀಟ್ ಸಂದೇಶದಲ್ಲಿ ಶುಭ ಕೋರಿದ್ದಾರೆ. ದಾರ್ಶನಿಕ, ಲೇಖಕ ಮತ್ತು ತಮ್ಮ ಜೀವನದ ಉದ್ದಕ್ಕೂ ಮಹಿಳೆಯರ ಶಿಕ್ಷಣಕ್ಕಾಗಿ ಶ್ರಮಿಸಿದ ಜ್ಯೋತಿಬಾ ಫುಲೆ ಅವರಿಗೆ ಅನಂತ ನಮನಗಳು. ಸಮಾಜ ಸುಧಾರಣೆ ಕುರಿತ ಅವರ ಬದ್ಧತೆ ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಮಹಿಳೆಯರಿಗಾಗಿ ದೇಶದಲ್ಲಿಯೇ ಮೊದಲ ಶಾಲೆಯನ್ನು ಆರಂಭಿಸಿದ ಜ್ಯೋತಿಬಾ ಫುಲೆ ಸಮಾಜದಲ್ಲಿ ಜಾತಿ ಆಧಾರಿತ ವಿಭಜನೆ, ತಾರತಮ್ಯವನ್ನು ಹೋಗಲಾಡಿಸಲು ಹೋರಾಡಿದ ಮಹಾನ್ ಚೇತನ ಎಂದು ಸ್ಮರಿಸಿದ್ದಾರೆ. ವಿಧಾನಸಭೆ ಚುನಾವಣೆ ನಡೆಯುತ್ತಿರುವ ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಕೇಂದ್ರ ಗೃಹ ಸಚಿವ ಹಾಗೂ ಬಿಜೆಪಿ ಹಿರಿಯ ಮುಖಂಡ ಅಮಿತ್ ಶಾ ಇಂದು ಬಸಿರ್ಹಾತ್ನಲ್ಲಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ. ಜನರ ಆಕಾಂಕ್ಷೆಗಳಿಗೆ ಅನುಗುಣವಾಗಿ ಆಡಳಿತ ನಡೆಸಲಿದೆ ಎಂದು ತಿಳಿಸಿದರು. 200 सीटों से विदाई करने का एक बार तय कर। अब 199 सीटें तो पक्की है। ये बसीरहाट दक्षिण जोड़ दोगे क्या इसमें? जोर से बोलो, जोड़ दोगे? आइए हमारे प्रत्याशी आ गए, आइए भैया, ताली बजाइए सब लोग। हमारे प्रत्याशियों को सभी के सभी 6 के 6 प्रत्याशियों को प्रचंड बहुमत के साथ जिताकर भेजिए। भेजेंगे क्या? ಬೇಸಿಗೆಯ ಸುಡು ಬಿಸಿಲು ಜನ ಜಾನುವಾರುಗಳನ್ನು ಬಿಡದಂತೆ ಕಾಡುತ್ತಿದೆ. ಪರಿಸರ ಅರಣ್ಯನಾಶದ ಪರಿಣಾಮ ಕಾಡಿನ ಜೀವಿಗಳು ಆಹಾರ, ನೀರು ಅರಸಿ ಜನವಸತಿ ಪ್ರದೇಶಗಳತ್ತ ಬರುತ್ತಿರುವುದು ಇತ್ತೀಚಿನ ದಿನಗಳಲ್ಲಿ ಸಹಜ ಪ್ರಕ್ರಿಯೆಯಾಗಿದೆ.
ಕಾಡು ಪ್ರಾಣಿಗಳು ಈ ರೀತಿ ಆಹಾರ ನೀರಿಗಾಗಿ ಜನವಸತಿ ಪ್ರದೇಶಕ್ಕೆ ಬರುವುದನ್ನು ತಡೆಯಲು ಚಿತ್ರದುರ್ಗ ಜಿಲ್ಲೆಯ ಅರಣ್ಯ ಇಲಾಖೆ ವಿನೂತನ ಚಿಂತನೆಯನ್ನು ಜಾರಿಗೆ ತಂದಿದೆ. ಜೋಗಿಮಟ್ಟಿ ವನ್ಯಜೀವಿ ಧಾಮದಲ್ಲಿರುವ ನೈಸರ್ಗಿಕ ಕೆರೆ ಕುಂಟೆಗಳಲ್ಲಿ ನೀರಿನ ಕೊರತೆ ತೀವ್ರವಾಗಿರುವುದರಿಂದ ಕಾಡು ಪ್ರಾಣಿಗಳಿಗೆ ನೀರಿನ ಕೃತಕ ವ್ಯವಸ್ಥೆ ಕಲ್ಪಿಸಿದೆ. ಕೆರೆ ಆವರಣದಲ್ಲಿ ಕೆಲವೆಡೆ ಕೃತಕ ತೊಟ್ಟಿಗಳನ್ನು ನಿರ್ಮಿಸಿ ನೀರು ತುಂಬಿಸಲಾಗುತ್ತಿದೆ. ಇದರಿಂದ ಈ ವನ್ಯಧಾಮದಲ್ಲಿರುವ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲವಾಗಿದೆ. ಮುಖ್ಯವಾಗಿ ಕಾಡು ಹಂದಿ, ಚಿರತೆ, ಕರಡಿ, ಕಾಡುಬೆಕ್ಕು, ಮೊಲ, ನರಿ, ಸರೀಸೃಪಗಳು ಸೇರಿದಂತೆ ಅಪರೂಪದ ಜೀವಿಗಳು ಇಲ್ಲಿದ್ದು ಗಿಡ ಮೂಲಿಕೆ ಸಸ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವೆ. ಜೀವಿ ವೈವಿಧ್ಯದ ರಕ್ಷಣೆಗೆ ಆದ್ಯತೆ ನೀಡಿ ಇಲ್ಲಿನ ಗಿಡ ಮೂಲಿಕೆಗಳನ್ನು ಹುಡುಕಿಕೊಂಡು ಬರುವವರನ್ನು ವನ್ಯಧಾಮದ ವ್ಯಾಪ್ತಿಗೆ ಬಿಡದಂತೆ ತಡೆಯಲಾಗುತ್ತಿದೆ. ಸರ್ಕಾರ ಇದನ್ನು ಸಂರಕ್ಷಿತ ಅರಣ್ಯ ಪ್ರದೇಶವೆಂದು ಘೋಷಿಸಿದ್ದು ಬಯಲು ಸೀಮೆಯಲ್ಲಿನ ಅನನ್ಯ ಜೀವಿ ಸಂಕುಲದ ತಾಣವಾಗಿದೆ. ಹುಲ್ಲುಗಾವಲು ಈ ಭಾಗದಲ್ಲಿ ಈ ಕುರಿತು ವನ್ಯಜೀವಿ ಧಾಮದ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ನಾಯಕ, ಈ ಪ್ರದೇಶದಲ್ಲಿ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಸಮಸ್ಯೆ ಹೆಚ್ಚಿದೆ. ಅರಣ್ಯ ಇಲಾಖೆ ವತಿಯಿಂದ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲಾಗುತ್ತಿದೆ. ಇದಕ್ಕೆ ಅನೇಕ ಪರಿಸರ ಆಸಕ್ತರು ಕೈಜೋಡಿಸಿದ್ದಾರೆ ಎಂದು ವಿವರಿಸಿದರು. ನೀರನ್ನು ಆರಿಸ್ಕೊಂಡು ನೀರಿನಗೋಸ್ಕರ ಹೊರಗಡೆ ಹೋಗೋದು ನಾವು ತಡೆಯಲು ತೆಗೆದುಕೊಂಡ ಒಂದು ಕ್ರಮ ಆಗಿರುತ್ತದೆ. ಇದು ಕಳೆದ 4 ವರ್ಷಗಳಿಂದ ಮಾಡ್ತಾ ಇದ್ದೇವೆ. 40ಕ್ಕೂ ಹೆಚ್ಚು ಕಡೆ ಸಿಮೆಂಟ್ ರಿಂಗ್ಗಳು ಮಾಡಿದ್ದೇವೆ ಮತ್ತು ವಾಟರ್ ರೋಲ್ಗಳನ್ನು ಸಹ ನಿರ್ಮಿಸಿದ್ದೇವೆ. ಮೊದಲು ಸಿಮೆಂಟ್ ವಾಟರ್ ರೋಲ್ ಮಾಡ್ತಾ ಇದ್ವಿ. ಅದನ್ನು ಬದಲಾಯಿಸಿಬಿಟ್ಟು ಈಗ ನಾವು ಚಿಕ್ಕ ಕೆರೆಗಳನ್ನ ನಿರ್ಮಾಣ ಮತ್ತು ಕೆರೆಗಳಲ್ಲಿ ಹೂಳೆತ್ತೋದನ್ನು ಮತ್ತು ಚಿಕ್ಕ ನೀರಿನ ಗುಂಡಿಗಳನ್ನು ಸಹ ನಿರ್ಮಿಸಿದ್ವಿ. ಅರಣ್ಯದಲ್ಲಿ ನಾವು ಮಾರ್ಗ ನೇಚರ್ ಫೌಂಡೇಶನ್ನ ಪ್ರಶಾಂತ್, ಪ್ರವಾಸಿಗರ ಆಕರ್ಷಣೀಯ ತಾಣವಾಗಿರುವ ಈ ಪ್ರದೇಶ ಹಲವು ಅಪರೂಪದ ಜೀವಿ ಸಂತತಿಯ ಕೇಂದ್ರವಾಗಿದೆ. ಪ್ರವಾಸಿಗರು ಇದರ ಅನನ್ಯತೆಯನ್ನು ಕಾಪಾಡಲು ಒತ್ತು ನೀಡಬೇಕು ಎಂದರು. ವಿವಿಧ ಶಾಲಾ ಕಾಲೇಜು ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಕಳೆದ 3 ವರ್ಷಗಳಿಂದ ಅರಣ್ಯ ಇಲಾಖೆ ಸಹಯೋಗದೊಂದಿಗೆ ನಾವು ಮಾಡ್ಕೊತಾ ಬಂದಿದ್ವಿ. ಪರಿಸರ ಸಂರಕ್ಷಣೆಗಾಗಿ ಸರ್ಕಾರಗಳು ಹಲವು ಯೋಜನೆಗಳನ್ನು ಜಾರಿಗೆ ತಂದಿವೆ. ಆದರೆ ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಎಲ್ಲರ ಸಹಕಾರ ಅಗತ್ಯ. ಈ ಹಿನ್ನೆಲೆಯಲ್ಲಿ ಕಾಡಂಚಿನ ಗ್ರಾಮಗಳಲ್ಲಿ ಗೋಬರ್ ಗ್ಯಾಸ್ ಘಟಕಗಳನ್ನು ಆರಂಭಿಸುವ ಮೂಲಕ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಹೊಸಳ್ಳಿ, ಕಂದಹಳ್ಳಿ ಗ್ರಾಮಗಳ ಹಲವರ ಮನೆಗಳಲ್ಲಿ ಗೋಬರ್ ಗ್ಯಾಸ್ ಘಟಕ ಸ್ಥಾಪಿಸಲಾಗಿದ್ದು, ಈಗ ಗ್ರಾಮಗಳು ಬಯೋಗ್ಯಾಸ್ ಗಳಿಕೆಗೆ ಪಾತ್ರವಾಗಿವೆ. ಸಾವಯವ ಕೃಷಿ ಪರಿವಾರ ಮುಖಾಂತರ ಗೋವುಗಳನ್ನು ಸಾಕಿದ ರೈತರಿಗೆ ಪ್ರೇರಣೆ ನೀಡುವ ಹಾಗೂ ಆರ್ಥಿಕವಾಗಿ ಅವರನ್ನು ಸಬಲೀಕರಣಗೊಳಿಸುವ ನಿಟ್ಟಿನಲ್ಲಿ ಆರಂಭವಾದ ಬಯೋಗ್ಯಾಸ್ ಉತ್ತರ ಕನ್ನಡ ಜಿಲ್ಲೆಯ ಹಲವು ಗ್ರಾಮಗಳ ರೈತರ ಬದುಕಿಗೆ ಆಸರೆಯಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ನಾಗೇಗೌಡ ಅಡುಗೆ ಹಾಗೂ ನಿತ್ಯದ ಕೆಲಸಗಳಿಗಾಗಿ ಬೆಟ್ಟಕ್ಕೆ ಹೋಗಿ ಸೌದೆ ಸಂಗ್ರಹಿಸುತ್ತಿದ್ದೆವು. ಈಗ ಗೋಬರ್ ಗ್ಯಾಸ್ ಬಂದಿರುವುದರಿಂದ ಅಡುಗೆ ಮಾಡಲು ತುಂಬಾ ಅನುಕೂಲವಾಗಿದೆ ಎಂದರು. ಹಣ್ಣು, ಗೇರಣ್ಣು, ಸಗಣಿ ಎಲ್ಲ ಹಾಕ್ತರು. ಗೊತ್ತಿಲ್ಲ, ಊಟ ತಿಂಡಿ ಎಲ್ಲವ ಅದರಲ್ಲೇ ಮಾಡ್ತರು. ಈಗೊಟ್ಟೆಲ್ಲ ಗೊತ್ತಿಲ್ಲ. ಕೊಟ್ಟಿಗೆ ಗ್ಯಾಸ್ ಸಿಕ್ಕದೆ ನಮಗೆ ಸ್ವಲ್ಪ ಆರಾಮು. ನಂಬರ್ದಲ್ಲಿ ಒಂದು 40 ರೈತ ಮಹಿಳೆ ಪದ್ಮಾಗೌಡ, ಗ್ರಾಮದಲ್ಲಿ 40 ಮನೆಗಳಿದ್ದು ಎಲ್ಲರೂ ನಿತ್ಯದ ಅಡುಗೆಗಾಗಿ ಕಟ್ಟಿಗೆಯನ್ನೇ ಅವಲಂಬಿಸಬೇಕಿತ್ತು. ಆದರೆ ಈಗ ಗೋಬರ್ ಗ್ಯಾಸ್ನಿಂದ ಯಾವುದೇ ಖರ್ಚಿಲ್ಲದೆ ಬಹಳ ಸುಲಭವಾಗಿ ಅಡುಗೆ ಸಿದ್ಧ ಮಾಡಬಹುದಾಗಿದೆ ಎಂದು ತಿಳಿಸಿದರು. ಸಾಂಬಾರು ಎಲ್ಲದರಲ್ಲೇ ನಮ್ಮದು 7 ದನ ಆಯಿತು. ಸಗಣಿ ಕೈದೋದಕ್ಕೆ ಹಾಕಿ ಗ್ಯಾರನ್ನು ಒಟ್ಟೋದಕ್ಕೆ ಒಪ್ಪಿಸಿ ಅದರಲ್ಲೇ ನಾವು ಇದು ಮಾಡೋದು, ಕಟ್ಗಿಗೆ ಹೋಗೋದಿಲ್ಲ. ಮೊದಲು ನಮ್ಮ ಅಮ್ಮ ವಿದ್ಯಾರ್ಥಿನಿ ಶ್ರೀನಿಧಿ ಗೌಡ, ನನ್ನ ತಾಯಿ ಕಾಡಿನಿಂದ ಕಟ್ಟಿಗೆ ತಂದು ಅಡುಗೆ ಮಾಡಬೇಕಿತ್ತು. ಇದರಿಂದ ತುಂಬಾ ಹೊಗೆಯಾಗುತ್ತಿತ್ತು. ಗೋಬರ್ ಗ್ಯಾಸ್ನಿಂದಾಗಿ ಆ ತೊಂದರೆ ತಪ್ಪಿದೆ. ಅಲ್ಲದೆ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗಲು ಅನುಕೂಲವಾಗಿದೆ ಎಂದರು. ಆದ್ದರಿಂದ ನಮಗೆ ತುಂಬಾ ಅನುಕೂಲವಾಗಿದೆ. ಅಡುಗೆ ಬೇಗ ಆಗುತ್ತದೆ. ನನಗೆ ಅಭ್ಯಾಸ ಮಾಡಿ ಶಾಲೆಗೆ ಹೋಗಲಿಕ್ಕೆ ತುಂಬಾ ಅನುಕೂಲವಾಗಿದೆ. ಹೊಂಡವನ್ನು ರೆಡಿ ಮಾಡುವಂತಹ
ಸಾವಯವ ಕೃಷಿ ಪರಿವಾರದ ಸಂಚಾಲಕ ದಿನೇಶ್ ಭಟ್ ಈಗಾಗಲೇ ರಾಸುಗಳಿರುವ ಮನೆಗಳ 500 ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಗೋಬರ್ ಗ್ಯಾಸ್ ಅಳವಡಿಸಲಾಗಿದೆ. ಘಟಕ ಆರಂಭಿಸಿದ 15ರಿಂದ 20 ದಿನಗಳಲ್ಲಿ ಗ್ಯಾಸ್ ಉಪಯೋಗಕ್ಕೆ ಲಭ್ಯವಾಗುತ್ತದೆ ಎಂದು ಹೇಳಿದರು. ಕೆಪಾಸಿಟಿ ಮ್ಯಾಕ್ಸಿಮಮ್ ಕೆಪಾಸಿಟಿ ಇದ್ದಂತಹ ಈ ಡೈಜೆಸ್ಟರಿಗೆ ಸಗಣಿಯನ್ನು ಕರಳಿ ನಾವು ಅದೇ ದಿವಸ ಒಂದು 3 ದಿವಸಗಳ ಕಾಲ ಅದನ್ನು ಹಾಕ್ತೇವೆ. ತದನಂತರ ಒಂದು 15ರಿಂದ 20 ದಿವಸಗಳಿಗೆ ಸಗಣಿ ಈ ಹಾಕಿದಂಥ ಸಗಣಿ ಗ್ಯಾಸ್ ಆಗಿ ಪರಿವರ್ತನೆ ಆಗ್ತದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ 2 ಪ್ರತ್ಯೇಕ ಘಟನೆಗಳಲ್ಲಿ ಭದ್ರತಾ ಪಡೆಗಳು 5 ಭಯೋತ್ಪಾದಕರನ್ನು ಹತ್ಯೆಗೈದಿದ್ದಾರೆ. ನಿನ್ನೆ ಸಂಜೆಯಿಂದ ಅನಂತನಾಗ್ ಜಿಲ್ಲೆಯ ಬಿಜ್ಜೆಹರಾ ಪ್ರದೇಶದ ಹಾದಿಪುರ, ಶೋಪಿಯಾನ್ ಮತ್ತು ಸೆಮ್ತಾನ್ನಲ್ಲಿ ಭದ್ರತಾ ಪಡೆಗಳು ಭಯೋತ್ಪಾದಕರ ಅಡಗು ತಾಣಗಳ ಮೇಲೆ ಗುಂಡಿನ ದಾಳಿ ನಡೆಸಿ ಈ ಹತ್ಯೆ ನಡೆಸಿದ್ದಾರೆ. ಹಾದಿಪುರ, ಶೋಪಿಯಾನ್ನಲ್ಲಿ ನಡೆದ ದಾಳಿಯಲ್ಲಿ ಅಲ್ ಬದರ್ ಭಯೋತ್ಪಾದನಾ ಸಂಘಟನೆಯ 3 ಉಗ್ರರು ಮತ್ತು 2 ದಿನಗಳ ಹಿಂದೆ ಸೈನಿಕರೊಬ್ಬರನ್ನು ಹತ್ಯೆಗೈದಿದ್ದ 2 ಭಯೋತ್ಪಾದಕರನ್ನು ಸೇಮ್ತಾನ್ನಲ್ಲಿ ಹತ್ಯೆ ಮಾಡಲಾಗಿದೆ ಎಂದು ಕಾಶ್ಮೀರದ ಪೊಲೀಸ್ ಇಲಾಖೆ ಮುಖ್ಯಸ್ಥ ವಿಜಯ್ ಕುಮಾರ್ ತಿಳಿಸಿದ್ದಾರೆ. ಹತರಾದ ಭಯೋತ್ಪಾದಕರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಗಳ ಗ್ರಹದಲ್ಲಿ ಇಂಜಿನಿಟಿ ಮಾರ್ಸ್ ಹೆಲಿಕಾಪ್ಟರ್ ಉಡಾವಣೆಯ ದಿನಾಂಕವನ್ನು ಮತ್ತೆ ಮುಂದಕ್ಕೆ ಹಾಕಲಾಗಿದೆ ಎಂದು ನಾಸಾ ಪ್ರಕಟಿಸಿದೆ. ಇಂದು ಮಂಗಳ ಗ್ರಹದಲ್ಲಿ ಈ ಹೆಲಿಕಾಪ್ಟರ್ನ ಪರೀಕ್ಷಾರ್ಥ ಹಾರಾಟವನ್ನು ನಡೆಸಬೇಕಿತ್ತು. ಆದರೆ ಈ ಪರೀಕ್ಷಾರ್ಥ ಹಾರಾಟವನ್ನು ಏಪ್ರಿಲ್ 14ರಂದು ನಡೆಸಲು ನಿರ್ಧರಿಸಲಾಗಿದೆ ಎಂದು ನಾಸಾದ ಮೂಲಗಳು ತಿಳಿಸಿವೆ. ಮಂಗಳ ಗ್ರಹದ ಮೇಲೆ ರೋವರ್ ಇಳಿಸಿದ್ದ ನಾಸಾ ಕಳೆದ ಫೆಬ್ರವರಿ 18ರಂದು ಯಶಸ್ವಿಯಾಗಿ ಇಂಜಿನಿಟಿ ಹೆಲಿಕಾಪ್ಟರ್ ಅನ್ನು ಇಳಿಸಿತ್ತು. ಅದರ ಪರೀಕ್ಷಾರ್ಥ ಹಾರಾಟವನ್ನು ಇಂದು ನಡೆಸಬೇಕಿತ್ತು. ಇಂಜಿನಿಟಿ ಮಾರ್ಸ್ ಹೆಲಿಕಾಪ್ಟರ್ನಿಂದ ಶುಕ್ರವಾರ ರಾತ್ರಿ ಬಂದ ಸಂದೇಶವನ್ನು ಆಧರಿಸಿ ನಾಸಾ ಇಂಜಿನಿಟಿ ಮಾರ್ಸ್ ಹೆಲಿಕಾಪ್ಟರ್ನ ಮೊದಲ ಪರೀಕ್ಷಾರ್ಥ ಹಾರಾಟ ದಿನಾಂಕವನ್ನು ಏಪ್ರಿಲ್ 14ಕ್ಕೆ ಪುನರ್ ನಿಗದಿಪಡಿಸಿದೆ. ಇನ್ನು ಹವಾವರ್ತಮಾನ. ರಾಜ್ಯದ ಕೆಲವೆಡೆ ಮಳೆಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹುಂಚದಕಟ್ಟೆ, ಶೃಂಗೇರಿಯಲ್ಲಿ 2, ಭಾಗಮಂಡಲದಲ್ಲಿ 1 ಸೆಂಟಿಮೀಟರ್ ಮಳೆಯಾಗಿದೆ. ತಾಪಮಾನ ಕೊಪ್ಪಳ ಮತ್ತು ದಾವಣಗೆರೆಯಲ್ಲಿ ಗರಿಷ್ಠ 38 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಅಲ್ಲಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ಬೆಂಗಳೂರು ಸುತ್ತಮುತ್ತ ಭಾಗಶಃ ಮೋಡ ಕವಿದ ವಾತಾವರಣ ಇರಲಿದ್ದು ಗರಿಷ್ಠ ತಾಪಮಾನ 34 ಹಾಗೂ ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಕೋವಿಡ್ ಲಸಿಕೆ ಅಭಿಯಾನ, ಸೋಂಕು ನಿಯಂತ್ರಣಕ್ಕೆ ಕರ್ನಾಟಕ ಕೈಗೊಂಡಿರುವ ಕ್ರಮಗಳಿಗೆ ಪ್ರಧಾನಿ ಮೆಚ್ಚುಗೆ. ಮೇ ವೇಳೆಗೆ ಕೊರೋನಾ ಸೋಂಕು ಗರಿಷ್ಠ ಮಟ್ಟಕ್ಕೆ, ನಿಯಂತ್ರಣ ಪೂರಕ ಕ್ರಮಗಳ ಕುರಿತು ತಾಂತ್ರಿಕ ಸಲಹಾ ಸಮಿತಿಯಲ್ಲಿ ಚರ್ಚೆ. ಡಾ ಕೆ ಸುಧಾಕರ್. ರಸಗೊಬ್ಬರ ದರ ಹೆಚ್ಚಳ, ನಾಳೆ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅಧ್ಯಕ್ಷತೆಯಲ್ಲಿ ಸಭೆ. ಧಾರಣೆ ನಿಯಂತ್ರಣ ಕುರಿತು ಚರ್ಚೆ. ಬಿಸಿ ಪಾಟೀಲ್. ಬೇಸಿಗೆ ನಿರ್ವಹಣೆ, ಕಾಡ್ಗಿಚ್ಚು ನಿಯಂತ್ರಣಕ್ಕೆ ಅಗತ್ಯ ಕ್ರಮ, ಅರಣ್ಯ ವ್ಯಾಪ್ತಿಯ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಲು ಸೂಚನೆ. ಸಚಿವ ಅರವಿಂದ ಲಿಂಬಾವಳಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವೀಕ್ಷಕರೇ, ನಾನು ಈಗ ಸ್ಟುಡಿಯೋದಿಂದ ತೆರಳುತ್ತಿರುವ ಕಾರಣ ಮಾಸ್ಕ್ ಧರಿಸುತ್ತಿದ್ದೇನೆ. ನೀವು ಸಹ ಮನೆಯಿಂದ ಹೊರಹೋಗುವ ಮುನ್ನ ಸರಿಯಾದ ಕ್ರಮದಲ್ಲಿ ತಪ್ಪದೇ ಮಾಸ್ಕ್ ಧರಿಸಿ. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿ ಇರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಸೋಂಕು ತಡೆಗೆ 45 ವರ್ಷ ಮೇಲ್ಪಟ್ಟ ಎಲ್ಲರೂ ಕೋವಿಡ್-19 ಲಸಿಕೆ ಪಡೆಯಿರಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 9 ಗಂಟೆಗೆ. ನಮಸ್ಕಾರ.